ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ನಾಯಕರಿಂದ ಧರ್ಮಸ್ಥಳಕ್ಕೆ ರ್ಯಾಲಿ. ಬೆಳಗ್ಗೆಯೇ ರ್ಯಾಲಿ ಹೊರಟಿದ್ದು ಮಧ್ಯಾಹ್ನದ ವೇಳೆಗೆ ಧರ್ಮಸ್ಥಳಕ್ಕೆ ರೀಚ್. ಸಂಜೆ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲಿರೋ ಕಮಲ ಪಡೆ. ಧರ್ಮಸ್ಥಳದಲ್ಲಿನ ಬೆಳವಣಿಗೆ ನಡುವೆ ಜೈನ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲ ಪದ ಪ್ರಯೋಗ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್ ಹಾಕಿದವನು ಅರೆಸ್ಟ್. ಚಿಕ್ಕಮಗಳೂರಿನ ಅಜ್ಜಂಪುರದಲ್ಲಿ ಉಮೇಶ್ ಗೌಡಗೆ ಪೊಲೀಸರಿಂದ ಜೈಲು ಪಾಠ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಬಾರಿಗೆ ಜೈಲಿನ ದರ್ಶನ ಕಷ್ಟ. ಪರಪ್ಪನ ಅಗ್ರಹಾರದಲ್ಲಿ 2 ರಾತ್ರಿ ಪೂರೈಸಿದ ದರ್ಶನ್. ನೋವು ಮೌನದಲ್ಲೇ ಪ್ರತಿಕ್ಷಣ ಕಳಿತಿರೋ ಸಾರಥಿ. ದರ್ಶನ್ ಜೈಲು ಸೇರಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ ಸ್ಯಾಂಡಲ್ವುಡ್ ಕ್ವೀನ್. ಅವರಿಗೆ ಈ ಸ್ಥಿತಿ ಬರಬಾರ್ದಿತ್ತು ಎಂದ ರಮ್ಯಾ. ದರ್ಶನ್ ಜೊತೆಗಿನ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಮೋಹಕ ತಾರೆ. ಪರಪ್ಪನ ಅಗ್ರಹಾರದ ಪವಿತ್ರ ಗೌಡದ ಬಗ್ಗೆಯೂ ರಮ್ಯಾ ಬೇಸರ. ಆಕೆಯೂ ಒಬ್ಬ ತಾಯಿ, ಹೀಗಾಗಬಾರ್ದಾಗಿತ್ತು ಎಂದು ಕನಿಕರದ ನುಡಿ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತಲೂ ಹೇಳಿಕೆ. ಮಂತ್ರಿಗಿರಿ ಹೋಗಿದ್ದಕ್ಕೆ ನನಗೇನು ಬೇಸರವಿಲ್ಲ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಮತ್ತೆ ಸಾಮಾನ್ಯ ಮನುಷ್ಯನಾಗಿ ನಿಲ್ಲುವ ಅವಕಾಶ ಕೊಟ್ಟಿದ್ದೀರಿ ಅಂತ KN ರಾಜಣ್ಣ ಭಾವುಕ. ಕೆಂಪುಕೋಟೆಯಲ್ಲಿ RSS ಬಗ್ಗೆ ಹಾಡಿ ಹೊಗಳಿರುವುದು ಸಂವಿಧಾನಕ್ಕೆ ಮಾಡಿದ ಅಪಮಾನ. ಟ್ವೀಟ್ ಮಾಡಿ ಮೋದಿ ನಡೆಗೆ CM ಸಿದ್ದರಾಮಯ್ಯ ಖಂಡನೆ. ಸ್ವತಂತ್ರೋತ್ಸವ ದಿನಾಚರಣೆ ವೇಳೆ ಪವಿತ್ರ ವೇದಿಕೆಯ ದುರ್ಬಳಕೆ ಅಂತ ಕಿಡಿ. ಯಲಹಂಕ ನ್ಯೂ ಟೌನ್ನಲ್ಲಿ ಟ್ರಾಫಿಕ್ ಪೊಲೀಸರ ಜೊತೆ ಕಿರಿಕ್ ಅವಾಚ್ಯ ಪದಗಳಿಂದ ನಿಂದನೆ. ಮಹಿಳೆ ಸೇರಿ 2ರನ್ನ ಅರೆಸ್ಟ್ ಮಾಡಿದ ಪೊಲೀಸರು. ರಾಜಸ್ಥಾನದ ಇರಾಲ್ ವ್ಯಾಸ್, ಕೇರಳದ ಮೊಹಮ್ಮದ್ ಸರ್ಬಾಜ್ ಲಾಕ್. ರಾಜ್ಯದಲ್ಲಿ ಮುಂದಿನ 1 ವಾರ ಮಳೆ ಅಬ್ಬರಿಸುವ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ. ಕರಾವಳಿ ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಬೆಂಗಳೂರಲ್ಲಿ ವರುಣ ಅಬ್ಬರಿಸುವ ನಿರೀಕ್ಷೆ. ಕೊಪ್ಪಳ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆಯಿಂದಾಗಿ ರೈತರ ಪರದಾಟ. ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡ್ತಿದ್ದೀವಿ ಅಂದ್ರು ಸಚಿವ ಶಿವರಾಜ್ ತಂಗಡಗಿ. 1,000 ರೂಪಾಯಿಗೆ 11 ಶರ್ಟ್ ಕೊಡುವುದಾಗಿ ಆಫರ್. ಬಟ್ಟೆ ಖರೀದಿಸಲು ಮುಗಿಬಿದ್ದ ಸಾವಿರಾರು ಮಂದಿ. ಚಿಂತಾಮಣಿಯ ಬ್ರೋಝೋನ್ ಬಟ್ಟೆ ಅಂಗಡಿ ಮುಂದೆ ಜನವೋ ಜನ. ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವ್ಲಾಡಿಮಿರ್ ಪುಟಿನ್ ಭೇಟಿ. ಪರಸ್ಪರ ಕೈ ಕುಲುಕಿ ಸ್ವಾಗತ. ಉಭಯ ನಾಯಕರಿಂದ ಸುದೀರ್ಘ ಚರ್ಚೆ. ಕದನ ವಿರಾಮದ ಬಗ್ಗೆ ಯಾವುದೇ ಒಪ್ಪಂದವಿಲ್ಲದೆ ಸಭೆ ಅಂತ್ಯ. ಆಂಧ್ರ ಪ್ರದೇಶದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಆರಂಭ. CM ಚಂದ್ರಬಾಬು ನಾಯ್ಡು, DCM ಪವನ್ ಕಲ್ಯಾಣ್ರಿಂದ ಚಾಲನೆ. ಬಸ್ ಓಡಿಸಿ ಖುಷಿ ಪಟ್ಟ ನಂದಮುರಿ ಬಾಲಕೃಷ್ಣ. ಸಂಬಂಧಿಗಳನ್ನ ವೇಶ್ಯಾವಾಟಿಕೆಗೆ ದೂಡಲು ಯತ್ನ. ಸಂತ್ರಸ್ತೆ ಅಪ್ರಾಪ್ತಿಯಾದ ಕಾರಣ ಪೋಕ್ಸೋ ಕೇಸ್ನಲ್ಲಿ ಮಲಯಾಳಂ ನಟಿ ಮೀನು ಮುನೀರ್ ಬಂಧನ. ಅಂದು ಮೀಟು ಆರೋಪ ಮಾಡಿದ್ದಾಕೆ ಇಂದು ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಅರೆಸ್ಟ್. ಕ್ರಿಕೆಟಿಗ ಮೊಹಮ್ಮದ್ ಶಮಿ ವಿರುದ್ಧ ಮಾಜಿ ಪತ್ನಿ ಹಸೀನಾ ಜಹಾನ್ ಮತ್ತೊಮ್ಮೆ ಗಂಭೀರ ಆರೋಪ. ತಮ್ಮ ಮಗಳು ಆರ್ಯಾಳ ಬಗ್ಗೆ ಸ್ವಲ್ಪವೂ ಗಮನ ಹರಿಸ್ತಾ ಇಲ್ಲ. ಗೆಳತಿಯ ಮಕ್ಕಳಿಗೆ ಮಾತ್ರ ಆದ್ಯತೆ ಕೊಡ್ತಾರೆಂದು ಹಸೀನಾ ಕಿಡಿ. ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾದಲ್ಲಿ ರಚಿತಾರಾಮ್ ಪಾತ್ರ. ಸೂಪರ್ ಸ್ಟಾರ್ ಜೊತೆಗಿನ ಫೋಟೋ ಹಂಚಿಕೊಂಡ ಡಿಂಪಲ್ ಕ್ವೀನ್. ಸಿನಿಮಾ ಸಕ್ಸಸ್ ಪಡಿತಿರೋದಕ್ಕೆ ಫುಲ್ ಖುಷ್. ವೀಕ್ಷಕರಿಗೆ ಬಿಗ್ ಬಾಸ್ ತಂಡದಿಂದ ಗುಡ್ ನ್ಯೂಸ್. ಸೀಸನ್ 12ರ ಮೊದಲ ಪ್ರೋಮೋ ರಿಲೀಸ್. ಲೋಗೋ ಲಾಂಚ್ ಮಾಡಿ ಸರ್ಪ್ರೈಸ್. ಈ ಬಾರಿ ಮತ್ತಷ್ಟು ಕಿಚ್ಚು ಹೆಚ್ಚಾಗಲಿದೆ ಅಂತ ಸುಳಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.